ರಾಜಧಾನಿ ಬೆಂಗಳೂರಿನಲ್ಲಿ ದರೋಡೆ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾನೆ. ಅತ್ತಿಗುಪ್ಪೆಯಲ್ಲಿ ಮತ್ತೊಂದು ದರೋಡೆ ಪ್ರಕರಣ ಬೆಳಕಿಗೆ ಬಂದಿದ್ದು ಫೆಬ್ರವರಿ 9ನೇ ತಾರೀಕಿನಂದು ಘಟನೆ ನಡೆದಿದೆ. ಮಾಜಿ ಕಾರ್ಪೊರೇಟರ್ ದೊಡ್ಡಣ್ಣ ಮನೆ ಮುಂದೆನೇ ದಾರಿ ಹೋಕನನ್ನ ಕದೀಮರು ರಸ್ತೆ ಮಧ್ಯೆನೇ ಹಗಲೇ ಸುಲಿಗೆ ಮಾಡಿದ್ದಾರೆ. ವಿಜಯನಗರದ ಅತ್ತಿಗುಪ್ಪೆಯ ಪೆಟ್ರೋಲ್ ಬಂಕ್ ಬಳಿ ದಾರಿಯಲ್ಲಿ ಹೋಗ್ತಾ ಇದ್ದ ಯುವಕನನ್ನ ಹಿಂಬದಿಯಿಂದ ನೂಕಿ ಆತನನ್ನ ತಳ್ಳಿ ಮೊಬೈಲ್ ಹಾಗೂ ಪರ್ಸ್ ಎಗರಿಸಿಕೊಂಡು ಹೋಗಿದ್ದಾರೆ. ದರೋಡೆ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದ್ದು 2 ಬೈಕ್ಗಳಲ್ಲಿ ಬಂದ ಗುಂಪಿನಿಂದ ಈ ಕೃತ್ಯ ನಡೆದಿದೆ. ಆದರೆ ಅದೃಷ್ಟವಶಾತ್ ಯುವಕ ದರೋಡೆಕೋರರಿಂದ ಬಚಾವಾಗಿದ್ದಾರೆ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ನಿಜಕ್ಕೂ ಕೂಡ ಶಾಕಿಂಗ್ ಇದು. ರಸ್ತೆಯಲ್ಲಿ ಹೋಗೋರನ್ನ ಯಾರು ಬೇಕಾದರೂ ಏನು ಬೇಕಾದರೂ ಬಂದು ಅಟ್ಯಾಕ್ ಮಾಡುವಂಥದ್ದು. ನಿಜಕ್ಕೂ ಬೆಂಗಳೂರಿಗೆ ಏನಾಗ್ತಾ ಇದೆ? ಈ ಘಟನೆ ಯಾವಾಗ ಆಗಿರುವಂಥದ್ದು? ಏನು ಮಾಹಿತಿ ಸಿಗ್ತಾ ಇದೆ? ಖಂಡಿತ ಮತ್ತು ದಿನದಿಂದ ದಿನಕ್ಕೆ ನಗರದಲ್ಲಿ ಒಂದು ದರೋಡೆ ಒಂದು ಹಾವಳಿ ಹೆಚ್ಚಾಗ್ತದೆ. ಒಂದು ಕಳ್ಳರ ಕಾಕರ ಒಂದು ಹಾವಳಿ ಹೆಚ್ಚಾಗ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಕಳೆದ ಫೆಬ್ರವರಿ 9ರಂದು ಒಂದು ಪ್ರಕರಣ ಈಗಾಗಲೇ ಬೆಳಕಿಗೆ ಬಂದಿರುವಂತದ್ದು. ಅತ್ತಿಗುಪ್ಪೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ಸುಮಾರು ಒಂದು ರಸ್ತೆಯಲ್ಲಿ ನಡ್ಕೊಂಡು ಹೋಗುವ ಟೈಮಲ್ಲಿ ಸುಮಾರು ಒಂದು ಅರ್ಧ ಗಂಟೆವರೆಗೂ ಒಂದು ಫಾಲೋ ಮಾಡ್ಕೊ ಬರ್ತಾರೆ. ಒಬ್ಬ ವ್ಯಕ್ತಿಯನ್ನು ಫಾಲೋ ಬರ್ತಾರೆ. ಫಾಲೋ ಮಾಡ್ಕೊಂಡ್ ಅವನೇನು ಬೈಕಲ್ಲಿ 2 ಗುಂಪುಗಳು ಫಾಲೋ ಬರ್ತಾರೆ. ಫಾಲೋ ಮಾಡ್ಕೊಂಡು ಏಕಾಏಕಿ ಅವನ್ನ ತಳ್ಳಿಬಿಟ್ಟು ನಂತರದಲ್ಲಿ ಅವನ ಬಳಿ ಇದ್ದಂತ ಏನು ಮೊಬೈಲ್ ಮತ್ತು ಪರ್ಸು ಮತ್ತೆ ಎಸ್ಕೇಪ್ ಆಗ್ತಾರೆ. ಆ ಸಂದರ್ಭದಲ್ಲಿ ಆ ಒಂದು ದೃಶ್ಯಾವಳಿಗಳು ಮಾಜಿ ಕಾರ್ಪೊರೇಟರ್ ಆದಂತ ದೊಡ್ಡಣ್ಣ ಅವ್ರ ಮನೆ ಮುಂದೆ CCTV ಒಂದು ಸೆರೆ ಆಗಿರುತ್ತೆ. ತಕ್ಷಣ ಅದಾದ ನಂತರದಲ್ಲಿ ಘಟನೆ ಆಗಿ ಒಂದು 2-3 ದಿನ ನಂತರದಲ್ಲಿ ಆ ಪರ್ಸ್ ಕಳ್ಕೊಂಡ ವ್ಯಕ್ತಿ ಆ ಒಂದು ಸ್ಥಳಕ್ಕೆ ಬಂದು ನೋಡ್ತಾನೆ CCTV ಸೆರೆ ಆಗಿದೆಯಾ ಅಂತ ಹೇಳಿ. ಅದಕ್ಕೆ ಸಂಬಂಧಪಟ್ಟ ಈಗಾಗಲೇ CCTV ದೃಶ್ಯಗಳು ಸಹ ಸೆರೆ ಆಗಿದೆ. ಆ CCTV ದೃಶ್ಯಗಳನ್ನು ವಿಜಯನಗರ ಪೊಲೀಸರಿಗೆ ಈಗಾಗಲೇ ಒಂದು ನೀಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ತಂಡಗಳನ್ನ ರಚನೆ ಮಾಡಿಕೊಂಡು ಮತ್ತೆ ಈಗಾಗಲೇ ಆರೋಪಿಗಳ ಪತ್ತೆ ಬಲೆ ಬೀಸುವಂಥದ್ದು. ಅದೊಂದು ಕಡೆ ಆದ್ರೆ ಆಮೇಲೆ ಈಗಾಗಲೇ ದಿನದಿಂದ ದಿನಕ್ಕೆ ಈ ತರ ಒಂದು ಪ್ರಕರಣಗಳು ಹೆಚ್ಚಾಗ್ತಾನೆ ಇದೆ. ಆದ್ರೂ ಯಾಕೆ ಪೊಲೀಸ್ನವರು ಎಷ್ಟೇ ಗಟ್ಟಿ ಹೊಡೋದ್ರು ಎಷ್ಟೇ ಒಂದು ವಯಸ್ಸಲ್ಲಿ ರೌಂಡ್ಸ್ ಹೊಡೋದ್ರು ಈ ಒಂದು ಕೃತ್ಯಗಳು ಮತ್ತೆ ಈ ತರ ಏನು ದುಷ್ಕರ್ಮಗಳು ಕಿಡಿಗೇಡಿಗಳು ಈ ತರ ಒಂದು ದರೋಡೆ ಮತ್ತೆ ಕಳ್ತನದ ಪ್ರಕರಣವನ್ನು ಮಾಡೋದು ಬಿಡ್ತಾ ಇಲ್ಲ. ಇವರಿಗೆಲ್ಲ ಈಗ ಯಾವಾಗ ಬ್ರೇಕ್ ಹಾಕೋದಂದ್ರೆ ಒಂದು ಪೊಲೀಸರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ತಲೆನೋವಾಗಿದೆ ಅಂತ ಹೇಳ್ಬೋದು. ಧನ್ಯವಾದ ಸುನಿಲ್.